ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸಂಭ್ರಮಾಚರಣೆಯ ಸಿದ್ಧತೆಗಳು ಜೋರಾಗಿದೆ. ಭಕ್ತರಹಳ್ಳಿ ಮಧು ತಂಡದ ಬಾಣಸಿಗರು ಸುಮಾರು 15,000 ಲಾಡುಗಳನ್ನು ತಯಾರಿಸ್ತಾ ಇದ್ದು ನಾಳೆ ವಿತರಣೆಯನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಜೊತೆಗೆ 5,000ಕ್ಕೂ ಹೆಚ್ಚು ಜನರಿಗೆ ಬಿರಿಯಾನಿ ವ್ಯವಸ್ಥೆ ಸಹ ಇದೆ. ಡಿಕೆಶಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗೆ ಮುಂದಾಗಿದ್ದು ಶಿಡ್ಲಘಟ್ಟದಲ್ಲಿ ಈಗ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ಶಿಡ್ಲಘಟ್ಟದಲ್ಲಿ 15,000 ಲಾಡುಗಳ ತಯಾರಿ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಡಿಕೆಶಿ ಫ್ಯಾನ್ಸ್ ಭಕ್ತರಹಳ್ಳಿ ಮಧು ಅಂಡ್ ಟೀಮ್ ಮಾಡ್ತಾ ಇರುವಂತಹ ಕಾರ್ಯ ಇದು. ನಾಳೆ ಲಾಡು ಹಂಚಿಕೆಯನ್ನ ಮಾಡೋದಕ್ಕೆ ಇವತ್ತೇ ಪ್ರಿಪರೇಷನ್ಸ್ಗಳು ಆಗ್ತಾ ಇದೆ. ಆ ಲಾಡು ಜೊತೆಗೆ 5,000 ಜನರಿಗೆ ಬಿರಿಯಾನಿಯನ್ನ ಕೂಡ ಹಂಚಿಕೆ ಮಾಡಲಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸತೀಶ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಏನು ನಾಳೆ ಡಿಕೆಶಿ ಪದಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಇವತ್ತು ಏನು ಅವರ ಅಭಿಮಾನಿಗಳು ಏನು ವಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅವರ ಅಭಿಮಾನಿಗಳು ಇವತ್ತು ಸುಮಾರು 10,000 ಲಡ್ಡುಗಳನ್ನು ತಯಾರಿಕೆ ಮಾಡ್ತಿದ್ದಾರೆ. ನಾಳೆ ಏನು ಪದಗ್ರಹಣ ಮಾಡ್ತಿದ್ದಾರೆ ಮುಖ್ಯಮಂತ್ರಿಯಾಗಿ ಡಿಕೆಶಿ ಅವರು ಪದಗ್ರಹಣ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನೋಡ್ಬೋದು ನೀವು 10,000 ಲಾಡುಗಳನ್ನು ವಿತರಣೆ ಮಾಡಬೇಕು. 10ರಿಂದ ಒಂದು 12,000ದಿಂದನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಮಧು ಅವರ ಒಂದು ಕೋರಿಕೆ ಆಗಿದೆ. ಯಾಕಂದರೆ ಸಾಕಷ್ಟು ಮಾಡಬೇಕು, 10,000 ಸಾಕಾಗಲ್ಲ ಸರ್, ಇನ್ನೂ ಮಟ್ಟಿಗೆ ಮಾಡ್ತೀವಿ ಅಂತಲೇ ಹೇಳ್ತಿರೋಂಥದ್ದು. ಇವತ್ತು ನೋಡ್ಬೋದು ಯಾವ್ಯಾವ ರೀತಿ ಒಂದು ತಿಂಡಿಗಳನ್ನು ಮಾಡ್ತಿರೋಂಥ ತಿರುಪತಿ ತಿಮ್ಮಪ್ಪನ ಒಂದು ಸನ್ನಿಧಾನದಲ್ಲಿ ಏನು ತಯಾರಿಕೆ ಮಾಡೋಂಥ ಲಡ್ಡು ಏನಿದೆ ಆ ಲಡ್ಡುಗಳ ಒಂದು ರೀತಿಯಲ್ಲಿ ಅವರನ್ನೇ ಇಲ್ಲಿ ಬರಮಾಡಿಕೊಂಡು ಈ ಲಡ್ಡು ಒಂದು ಏನು ಮಾಡ್ತಿರೋಂಥದ್ದು. ಯಾಕಂತಂದರೆ ಸಾಕಷ್ಟು ಅಲ್ಲಿಂದ ಬಂದರೆ ಒಂದು ಟೇಸ್ಟ್ ಚೆನ್ನಾಗಿರಬೇಕು, ಕೊಡೋಂಥ ಭಕ್ತಾದಿಗಳಿಗೂ ಸಹ ಏನು ಅವರು ಒಂದು ಅಭಿಮಾನಿಗಳಿಗೆ ಕೊಡೋಂಥ ಲಡ್ಡು ಸಹ ಸಂಪೂರ್ಣವಾಗಿ ಚೆನ್ನಾಗಿರಬೇಕು, ತಿರುಪತಿ ಮಾದರಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಇವತ್ತು ತಯಾರಿಕೆ ಮಾಡ್ತಿರೋಂಥದ್ದು. ಎಲ್ಲ ಅವರ ಏನು ವಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅಭಿಮಾನಿಗಳು ಎಲ್ಲರೂ ಒಟ್ಟಾರೆ ಸೇರಿ ಇವತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗಿರೋಂಥದ್ದು. ಯಾಕಂತಂದರೆ ಡಿಕೆಶಿ ಮುಖ್ಯಮಂತ್ರಿ ಆಗುವಂಥ ಕನಸು ಅವರು ಸಹ ವಿ ಮುನಿಯಪ್ಪನವರು ಅಂತಂದರೆ ಸಾಕಷ್ಟು ಕಾಳಜಿ ವಹಿಸಿರೋಂಥದ್ದು. ಏನು ಡಿಕೆಶಿ ಅವರು ಈ ಭಾಗದಲ್ಲಿ ಬಂದರೂ ಸಹ ಅವ್ರ ಮನೆಗೆ ಹೋಗೋಂಥ ವಿಚಾರಿಸೋಂಥದ್ದಾಗಿರ್ಬೋದು, ಮುನಿಯಪ್ಪರವರ ಆರೋಗ್ಯ ವಿಚಾರಿಸೋದು, ಅವ್ರ ಮನೆಯಲ್ಲಿ ಕೂತು ಏನು ಕುಶಲೋಪರಿ ಮಾಡೋಂಥದ್ದು ನಡೀತೈತೆ. ಇವತ್ತು ನಮ್ಮ ಜೊತೆ ಇರೋಂಥದ್ದು ಮಧು ಅವರು ಸಹ ನಮ್ಮ ಜೊತೆ ಇದ್ದಾರೆ. ಮಾತನಾಡೋಣ. ಯಾಕೆ ಈ ಅಭಿಮಾನ ಮತ್ತು ಈ ನಾಳೆ ನಡೀತಿರೋಂಥ CM ಆಗ್ತಿರೋಂಥ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರಹಳ್ಳಿಯಲ್ಲಿ ಮಾಡ್ತಿರೋಂಥದ್ದು ಅವ್ರನ್ನೇ ನಾವು ಮಾತಾಡಿಸೋಂಥ ಪ್ರಯತ್ನ ಪಡ್ತೀವಿ. ಸರ್ ನಮಸ್ತೆ. ನಾಳೆ ಏನು CM ಏನು ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಿರೋ ಹಿನ್ನೆಲೆಯಲ್ಲಿ ತಾವು ಸಹ ಇದೆಲ್ಲ ಅಂದ್ಕೊಂಡಿದ್ರಿ, ಯಾಕಕ್ಕಾಗಿ ಹಮ್ಮಿಕೊಟ್ರಿ? ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ತಾವು ತಯಾರಿಕೆ ಮಾಡ್ತಿದ್ರಿ, ಹೇಗೆ? ಸರ್, ಶಿವಕುಮಾರ್ ಅವ್ರದ್ದು ಕಾಂಗ್ರೆಸ್ನ ನಂಟು ಬಹಳ ವರ್ಷಗಳಿಂದ ಇದೆ. ನಮ್ಮೆಲ್ಲರ ಕೋರಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದಲ್ಲಿ ಅವರ ಒಂದು ಅಮೂಲ್ಯವಾದ ಸೇವೆ ಮುಖ್ಯಮಂತ್ರಿಯಾಗಿ ಸಲ್ಲಿಸಬೇಕು ಅಂತಕ್ಕಂತಹ ಮಹದಾಸೆ ಎಲ್ಲ ನಮ್ಮ ವಿ ಮುನಿಯಪ್ಪನವರು ಮತ್ತು ಶಶಿಧರ್ ಮುನಿಯಪ್ಪನವರ ಒಂದು ಅಭಿಮಾನಿಗಳ ಕೋರಿಕೆಯಾಗಿತ್ತು. ಆ ಕೋರಿಕೆ ಈ ದಿವಸ ನಾವು ತೃಪ್ತಿಯಲ್ಲಿ ಮಕ್ಕಂಡಿದ್ವಿ. ಇವರು ಏನಾದರೂ ಮುಖ್ಯಮಂತ್ರಿ ಆದರೆ ಆ ಸನ್ನಿಧಾನದ ಲಾಡುನೇ ಇಲ್ಲಿ ನಾವು ಒಂದು 10-15 ಲಾಡು ಮಾಡಿ ನಮ್ಮ ಕ್ಷೇತ್ರದ ಜನಕ್ಕೆ ಕೊಡ್ತೀವಿ ಅಂತೇಳಿ ಅದೇ ರೀತಿ ಈ ದಿವಸ ಮುಖ್ಯಮಂತ್ರಿಗಳು ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ ನಾಳೆ ಶಿವಕುಮಾರ್ ಸಾಹೇಬರು. ಹಂಗಾಗಿ ವಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅಭಿಮಾನಿಗಳು ಈ ಒಂದು ಲಾಡುಗಳನ್ನು ನಾಳೆ ಸಿಹಿ ವಿತರಣೆಯನ್ನು ಮಾಡಬೇಕು ಅಂತೇಳಿ ಈ ದಿವಸ ನಮ್ಮ ಬಾಣಸಿಗರು ಭಕ್ತರಹಳ್ಳಿ ಬಾಣಸಿಗರಿಂದ ಈ ಒಂದು ತಯಾರಿಕೆ ನಡೆಸ್ತಾ ಇದ್ದೀವಿ. ನಾಳೆ ಎಲ್ಲ ಕ್ಷೇತ್ರದ ಜನಕ್ಕೆ ಈ ಒಂದು ಸಿಹಿ ವಿತರಣೆ ಆಗುತ್ತೆ ಸರ್. ಸರ್, ಎಲ್ಲಿ ಕಾರ್ಯಕ್ರಮ ರೂಪುಗೊಳ್ತೀರೋ ಭಕ್ತರಹಳ್ಳಿ ರೂಪುಗೊಳ್ತೀರಿ, ಅಲ್ಲಿ ಕೊಡೋಂಥದ್ದು ಎಲ್ಲೆಲ್ಲಿ ಕೊಡ್ತೀರಿ? ಅಭಿಮಾನಿಗಳು ಯಾವ ರೀತಿ ನೀವು ಆ ಕೊಡೋಂಥ ಕೆಲಸ ಎಲ್ಲಾಗುತ್ತೆ ಸರ್? ಇದನ್ನು ಶಿಡ್ಲಘಟ್ಟ ಸೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ನಾಳೆ ಪೂಜೆ ಸಲ್ಲಿಸಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 12 ಗಂಟೆಯಿಂದ ದಿನಪೂರ್ತಿ ಯಾರಿಗೂ ಇಲ್ಲದೆ ವಾಪಸ್ ಹೋಗಬಾರ್ದು. ಸಂಜೆವರೆಗೂ ರಾತ್ರಿವರೆಗೂ ಈ ಒಂದು ವಿತರಣೆ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಅದೇ ರೀತಿ ನಮ್ಮ ಜೊತೆ ಇರೋಂಥವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಪಡ್ತೀನಿ. ಸರ್ ನಮಸ್ತೆ. ಸರ್, ಈಗ ನಾಳೆ ಡಿಕೆ ಶಿವಕುಮಾರ್ ಅವರು ಏನು ಪದಗ್ರಹಣ ಮಾಡುವ ಹಿನ್ನೆಲೆಯಲ್ಲಿ ತಾವು ಸಹ ಭಾಗಿಯಾಗಿ ಎಲ್ಲರೂ ಒಟ್ಟಾರೆಯಾಗಿ ಇವತ್ತು ಲಡ್ಡು ವಿತರಣೆ ಮಾಡಬೇಕು ಅಂತ ಸಾಕಷ್ಟು ಇವತ್ತಿನಿಂದನೇ ತಯಾರಿಕೆ ಮಾಡ್ತಿದ್ರಿ, ಹೇಗೆ ಅನಿಸುತ್ತೆ ಸರ್? ಏನಂದರೆ ಸರ್, ಇಲ್ಲಿ ವಿ ಮುನಿಯಪ್ಪನವರು ಶಶಿಧರ್ ಮುನಿಯಪ್ಪನವರು ಅಭಿಮಾನಿಗಳು ನಾವೆಲ್ಲ ಸೇರಿ ಇದು ಲಡ್ಡು ವಿತರಣೆ ಮಾಡಬೇಕು ಅಂತ ನಾವು ಮಾತಾಡಿದ್ದೀವಿ. ಅದರಿಂದ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರ್. ನೋಡಿದ್ರಲ್ಲ ಅಭಿಮಾನಿಗಳ ಮಾತು. ಯಾಕಂದರೆ ವಿ ಮುನಿಯಪ್ಪನವರ ಕಟ್ಟ ಅಭಿಮಾನಿಗಳು ಇವರು. ಸಾಕಷ್ಟು ವರ್ಷಗಳಿಂದ ಅವರ ಅಭಿಮಾನಿಗಳಾಗಿ ಅವ್ರ ಜೊತೆ ನಿಂತು ಇವತ್ತಿದ್ದಂಥವ್ರು. ಇವತ್ತು ಅವರು ಏನು ಪದಗ್ರಹಣ ಮಾಡ್ತಿರೋ ಹಿನ್ನೆಲೆಯಲ್ಲಿ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರಹಳ್ಳಿ ಗ್ರಾಮದಲ್ಲಿ ಸುಮಾರು 12,000ದಿಂದ 15,000ವರೆಗೂ ಲಡ್ಡು ಸಹ ವಿತರಣೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನು ವಿತರಣೆ ಕಾರ್ಯಕ್ರಮ ಯಾರಿಗೂ ಇಲ್ದಂಗೆ ಮಾಡ್ತಿರೋಂಥದ್ದು ಹೇಳ್ತಿರೋಂಥದ್ದು ಅವರ ಅಭಿಮಾನಿಗಳು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.